ಅನುಭವನ ಏತೆ ಎಂಚಿನಲ್ಲ ಆವಡು ಪ್ರಾಕ್ಟೀಸ್ ಮನ್ಪುಲೆ ಇನಿ ಇನಿ ಉಂಡತೆ ಇನಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಉಂಡು ಆ ಕಾಂಪಿಟೇಷನ್ ಇರ್ ಗೋಲ್ಡೇ ಕನಪೆ ಗೋಲ್ಡೇ ಕನೋಡು ಉಪ್ಪಡಿರ್ ನಮ್ಮ ಮನಸ್ಸಿಡು ಬಟ್ ಅವು ಇಂಪಾರ್ಟೆಂಟ್ ಆಯ್ತು ಫಸ್ಟ್ ಓದ ಅಲ್ಪ ಪ್ರಾಕ್ಟೀಸ್ ಮಾಡ್ತಾರೆ ಇದು ಮಂತಿದ್ದು ಐತ ಅನುಭವ ಜೊತೆ ಒಂದು ಗೊತ್ತಾಂಡೆ ಐದು ಬಗ್ಗೆ ಗೊತ್ತಾಗ್ಬೋದು ಇಂಚ ಮಂತೆ ನಂಚ ಅಂಚ ಮಂತೆ ನಿಂಚ ಟೆಕ್ನಿಕ್ಸ್ ಗೊತ್ತಾಗ್ಬೋದು ಈ ಕಲ್ಪನೆ ಹಬ್ಬ ಗೊತ್ತಂಡೆ ನಮ್ಮ ಸೋಪುನಾಗ ಎಂದೊಂದೇ ಪೊಂಡ ಇರ್ ಕಲ್ಪುಜಾರು ಐಕ್ ಯಾವ್ದಾದ ಒಂದು ಪುನಿ ಪಂಡ ಇರ್ನೈತೆ ಸ್ಟಾರ್ಟ್ ಲೈಫ್ ಸ್ಟಾರ್ಟ್ ಆಗುಂಡು ಸೊ ಶೋಕ್ ಮಂತಿದ್ದು ಕಲ್ತಿದ್ದು ಮರ್ಯಾದೆ ಪ್ರೀತಿ ಮನ್ಪುಲೆ ಈ ಇಂಚಿನ ಮಂತೊಂದುಲ್ಲಾರ ಬೇಲೆನೆ ಪ್ರೀತಿ ಮನ್ಪುಡಿಗೆ ಅಪ್ಪನಾಗ ಮಾತ್ರ ನಂಗೆ ಐಕ್ ಬೆಲೆ ಇಜಿಂದಾಂಡ ಐಕ ರಿಸಲ್ಟ್ ದಿಕ್ಕುಜಿ ಮಾತೆರೆಗಳ ನಮಸ್ಕಾರ ಇನಿ ಎನ್ನೊಟ್ಟಿಗೆ ನಮ್ಮನೆ ಊರ್ದ ಜವಣಿ ಚತುರ್ ಪಂಡದು ದಾಯ ಯಾರೆಲ್ಲ ತೊಗೊಂಡ್ಬೈದೆ ಅಂದು ನಿಕ್ಲಿಗೆ ಆಲ್ರೆಡಿ ತಮ್ಮನೇಲಿ ತೊಗೊಂಡು ಗೊತ್ತಾದುಕೊಂಡು ಆ ರೀತಿ ಇರಿಂಜ ಪಿ ಯು ಸಿ ಆತ ನಾನಿತ್ತ ಸೆಕೆಂಡ್ ಪಿ ಯು ಸಿ ಆಯ್ನಿ ಅರ್ನ ಬೈಡೇಕೆ ಏನಕ ದಾದಾ ಮಾತಾಡು ಒಂದು ಚತುರ್ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇರು ಬತ್ತಿನಕ್ಕೆ ಥ್ಯಾಂಕ್ಸ್ ಓಕೆ ದಾದಾ ಅಂತ ಪಂಡ ಚತುರ್ ಬಾಯ್ ಎಂಕಲಂಜ್ ಎಲ್ಲಿಯ ಮಟ್ಟದೊಂದು ಯೂಟ್ಯೂಬ್ ಚಾನಲ್ ಇರು ನನ್ನ ಮಲಮಲ್ಲ ಚಾನಲ್ ಬರೋಡು ಅನ್ಪುಣ ಒಂಜಿ ಖುಷಿ ಬರ್ಪಾರು ಸೊ ಐಕ್ ಬೋಡಿತಿನ ಪ್ರಾಕ್ಟೀಸ್ ಐಕ್ ಬೋಡಿತಿನ ಅಂಚಿತ್ತಿನ ಒಂಜಿ ಇಂಚಿನ ಉಂಡ ತಯಾರಿ ಇರ್ಮಂತ ನೋಡು ಸೊ ಐತ ಬಗ್ಗೆ ಪಾತಿ ನೋಡು ದುಂಬು ಇರ್ನ ಬಗ್ಗೆ ಅಂತ ಅನ್ಕೇನ್ವೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಓಕೆ, ಇವತ್ತು ನನ್ನ ಜೊತೆ ಇದ್ದಾರೆ ಚತುರ್ ಅಂತ, ಚತುರ್ ಎಸ್ ಜೋಗಿ, ನನ್ನ ಊರಿನವರು. ಏನು ವಿಶೇಷ ನೀವೆಲ್ಲ ನೋಡಿದಿರಿ, ತಮ್ಮನೆಲ್ಲ ನೋಡಿದಿರಿ, ಆರ್ಮ್ ರೆಸ್ಲಿಂಗ್. ಏನು ಆರ್ಮ್ ರೆಸ್ಲಿಂಗ್ ಇರ್ತದೆ ಹಾಗೆ ಹೇಗೆ ತೆಗೆ ಬದಲಿ ಈಗ ಇಟ್ಕೊಂಡು ಹೀಗೆ ಮಾಡೋದು ಬೇಡ, ಪೊಲೀಸ್ ಬಡಿ. ನಾವು ಸ್ವಲ್ಪ ನಿಮ್ಮ ಥರ ಟ್ರೈಂಡ್ ಆಗಲಿಲ್ಲ ಹಾಗೆ. ಸೊ ಆ ಥರ ಒಂದು ಗೇಮಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಗೋಲ್ಡ್ ಪದಕ, ಚಿನ್ನದ ಪದಕ ಎಲ್ಲ ತಗೊಂಡಿದ್ದಾರೆ. ಸೊ ಅದರ ಬಗ್ಗೆ ಕೇಳೋಣ ಇವ್ರ ಹತ್ರನೇ. ಹೀಗೆ ಒಂದು ಆರ್ಮ್ ರೆಸ್ಲಿಂಗ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬಂತು ಅಂತ ನಾನು ಒಂದು ಕೇಳ್ತಾ ಇದ್ದೇನೆ ವೀಕ್ಷಕರ ಮೂಲಕ. ನಾನಂದರೆ ಚಿಕ್ಕ ಇರುವಾಗ ನಾನು ತುಂಬ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದೆ. ಅಂದರೆ ಕಬಡ್ಡಿ, ರನ್ನಿಂಗ್ ಹಾಗೆಲ್ಲ. ಆಗ ನಮ್ಮದೊಂದು ಫ್ರೆಂಡ್ಸ್ ಗ್ರೂಪ್ ಇತ್ತು. ಆ ಗ್ರೂಪ್ ಜೊತೆ ನಾನು ಹೀಗೇನೆ ಕಬಡ್ಡಿ ಎಲ್ಲ ಆಡ್ತಾ ಇರುವಾಗ ಒಮ್ಮೆ ನಾವು ಆರ್ಮ್ ರೆಸ್ಲಿಂಗ್ ಒಮ್ಮೆ ಆಡಿದ್ವಿ. ಆಗ ನಮ್ಗೆ ಏನು ಐಡಿಯಾ ಇರ್ಲಿಲ್ಲ ಆರ್ಮ್ ರೆಸ್ಲಿಂಗ್ ಅಂದ್ರೆ, ಸುಮ್ಮನೆ ಯಾರು ಶಕ್ತಿಶಾಲಿ ಹಾಗೆ ಹಾಗೆ. ಮತ್ತೆ ನನಗೆ ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ಬಂತು. ಹೀಗೆ ಇದರ ಹೆಸರು ಎಂತ, ಆಗ ನಾನು ಪಂಜಗೊಬ್ಬ ಹಾಗೆ ಹೇಳ್ತಾ ಇದ್ವಿ. ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ನಂಗೆ ಗೊತ್ತಾಯ್ತು ಅದು ಆರ್ಮ್ ರೆಸ್ಲಿಂಗ್ ಅದರ ಹೆಸರು ಅಂತ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡುವಾಗ ಡೆವಾನ್ ಲ್ಯಾರೆಟ್ ಅಂತ ಒಬ್ಬ ಕೆನಡಿಯನ್ ಆರ್ಮ್ ರೆಸ್ಲರ್ ಇದ್ದಾರೆ. ಅವರ ಬಗ್ಗೆ ಸ್ವಲ್ಪ ನೋಡಿದೆ, ಅಂದ್ರೆ ಅವರ ಬಗ್ಗೆ ಸ್ವಲ್ಪ ಆಸಕ್ತಿ ಬಂತು. ಅವರೇ ಇನ್ಸ್ಪಿರೇಷನ್. ಮತ್ತೆ ಅವರ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಅದನ್ನೇ ಕಂಟಿನ್ಯೂ ಮಾಡಿದೆ. ನಾನು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೆ ಮನೆಯಲ್ಲಿ ಮುಂಚೆ. ಆಗ ನಾನಂದ್ರೆ ತುಂಬಾ ವೀಕ್ ಇದ್ದೆ, ತುಂಬಾ ಸಪೂರ. ಖಾಲಿ ಒಂದು ಆಸಕ್ತಿ ಇತ್ತು, ಒಂದು ಗೋಲ್ ಇತ್ತು, ಆದ್ರೆ ಬಾಡಿ ಏನಿರ್ಲಿಲ್ಲ ಹಾಗೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಆರ್ಮ್ ರೆಸ್ಲಿಂಗ್. ಅವರ ಇದು ವಿಡಿಯೋಸ್ ಎಲ್ಲ ನೋಡಿ ಇನ್ಸ್ಪಿರೇಷನ್ ಎಲ್ಲ ತೆಗೆದು ಹಾಗೆ. ಹಾಗಾದ್ರೆ ವೀಕ್ಷಕರು ಒಂದು ನಿಮಿಷ, ಇಲ್ಲೊಂದು ಇವರಂತ ಹಿಂದೆ ನೋಡಿ ಕರ್ನಾಟಕ ಅಂತ ಬರ್ದಿದೆ. ಸೊ ಏನಿದು ಕರ್ನಾಟಕ ಅಂತ ಹೇಳಿದ್ರೆ? ಅಂದ್ರೆ ನಾನು ಹೋದ ವರ್ಷ ಸ್ಟೇಟ್ಸ್ ಅಲ್ಲಿ 2 ಗೋಲ್ಡ್ ತೆಗೆದು ನಾನು ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದೆ. ಆಗ ನಮ್ಗೆ ಜರ್ಸಿ ಕೊಟ್ಟಿದ್ರು, ಇದೇ ಜರ್ಸಿ ಕರ್ನಾಟಕ. ಹೌದು. ಓಕೆ ಚತುರ್, ಈಗ ನನ್ಗೊಂದು ಪ್ರಶ್ನೆ. ಈಗ ಆಡ್ತಾ ಸಣ್ಣ ಮಕ್ಕಳಿದ್ದಾಗ ನಿಮ್ಗೆ ಇದರಲ್ಲೊಂದು ಆಸಕ್ತಿ ಬಂತು, ಹಾಗೆ ಇನ್ಸ್ಪಿರೇಷನ್ ಅಂತ ಒಬ್ರು ಇದ್ದಾರೆ ನಿಮ್ಗೆ ಅಲ್ವಾ? ಸೊ ಹಾಗಂತ ಇದರ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಇದರ ಸಾಧನೆ ಮಾಡ್ಲಿಕ್ಕೆ ಒಬ್ರು ಗುರುಗಳು ಅಂತ ಬೇಕು. ಸೊ ಅಲ್ಲಿಗೆ ಹೋದಂತಹ ಏನಾದರೂ ಒಂದು ಸ್ಟೋರಿ ಇದೆಯಾ ನಿಮ್ಮ ಹತ್ರ? ಅಂದ್ರೆ ಹೇಗೆ ಸ್ಟಾರ್ಟ್ ಆಯಿತು ಜರ್ನಿ ಅಂತ? ಅಂದ್ರೆ ಮನೇಲಿ ಕುತ್ಕೊಂಡಿರುವಾಗ ನನ್ನ ಫ್ರೆಂಡ್ ಇದ್ದಾನೆ ಹರ್ಷ ಅಂತ, ಅವನು ನನಗೆ ಕಾಲ್ ಮಾಡಿ ಹೇಳಿದ, ಚತುರು ಇಂಚ ಹೀಗೆ ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ ಉಂಟು ಆಟಮ್ ಜಿಮ್ ಅಲ್ಲಿ, ಒಮ್ಮೆ ಬಾ ಒಟ್ಟಿಗೆ ಹೋಗಿ ನೋಡಿ ಬರುವ ಅಂತ.
ಅದಕ್ಕೆ ನೋಡಿ ಬರುವ, ಮತ್ತೆ ನಿನ್ಗೆ ಬೇಕಾದ್ರೆ ನೀನು ಪಾರ್ಟಿಸಿಪೇಟ್ ಮಾಡಂತ. ಅದಕ್ಕೆ ನಾನು ಆಯ್ತಾಯ್ತು ಅಂತ ಹೇಳಿ ಅಮ್ಮನ ಹತ್ರ ಹೇಳಿ ಸೀದಾ ಒಂದ್ ಜೊತೆ ಹೊಡೆ. ಹೋಗುವಾಗ ಇದು ರಿಜಿಸ್ಟ್ರೇಷನ್ ಎಲ್ಲ ಆಗಿತ್ತು. ನನ್ಗೆ ಆಡ್ಲಿಕ್ಕೆ ಇದು ಸಿಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ಮತ್ತೆ ನಾನು ಅದು ಕಂಪ್ಲೀಟ್ ಆಗೋ ತನಕ ಕೂತಿ ಕಂಪ್ಲೀಟ್ ಆಗುವಾಗ ನನ್ಗೆ ಇವರು ಸೂರಜ್ ಸರ್ ಅಂತ ಇದ್ದಾರೆ, ಸೂರಜ್ ಆಚಾರ್ಯ, ಮೇನ್ ಕೋಚ್ ಆರ್ಮ್ ರೆಸ್ಲಿಂಗ್, ಸರಿ, ಅವರ ಒಂದು ಗುರ್ತಾಯಿತು. ಮತ್ತೆ ಅವರ ಜೊತೆ ಅಂದ್ರೆ ನಾನು ಹೇಳಿದೆ ನನ್ಗೆ ನಿಮ್ ಜೊತೆ ಆಡ್ಬೇಕು ಅಂದ್ರೆ, ಅವರ ಇಷ್ಟಿಷ್ಟು ದೊಡ್ಡ ಬೈಸೆಪ್ ಕೈಯನ್ನು ನೋಡಿ ನನ್ಗೆ ಅಂದ್ರೆ ಆಯ್ತು, ಇವರು ಆರ್ಮ್ ರೆಸ್ಲಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ. ಮತ್ತೆ ಅವರು ಅಂದ್ರೆ ಆರ್ಮ್ ರೆಸ್ಲಿಂಗ್ ಮಾಡ್ತಾರೆ, ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಮತ್ತೆ ಮುಂಚೆ ರೆಸ್ಲಿಂಗ್ ಕುಸ್ತಿ ಅದೆಲ್ಲ ಮಾಡ್ತಾ ಇದ್ರು, ರೆಸ್ಲಿಂಗ್ MMA ಎಲ್ಲ ಮಾಡ್ತಿದ್ರು. ಈಗ ಅವರು ಪ್ರೆಸೆಂಟ್ ಈಗ ಬಾಡಿ ಬಿಲ್ಡಿಂಗ್ ಮತ್ತೆ ಆರ್ಮ್ ರೆಸ್ಲಿಂಗ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮ್ ಉಂಟಲ್ಲ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಟೀಮ್ ಇದು ಕ್ಯಾಪ್ಟನ್ ಈಗ ಅವರು. ಆರ್ಮ್ ರೆಸ್ಲಿಂಗ್ ಕ್ಯಾಪ್ಟನ್. ಭಾರಿ ಖುಷಿ ಆಯ್ತು. ನಮ್ಮ ಮಂಗಳೂರವರು ಊರು ಮಂಗಳೂರವರೇನಾ? ಓಕೆ, ಎಸ್, ಭಾರಿ ಖುಷಿ ಆಯ್ತು. ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಇದ್ರೆ ನೀವು ಅವ್ರ ಜೊತೆ ಒಂದು ಆಟ ಆಡಿದೆ ಫಸ್ಟ್ಗೆ, ಆಗ ಅವರಿಗೆ ಆಯ್ತು ಇವನಿಗೆ ಅಂದ್ರೆ ಸ್ವಲ್ಪ ಫ್ಯೂಚರ್ ಉಂಟು, ಇಂಟ್ರೆಸ್ಟ್ ಉಂಟು, ಇವನನ್ನು ಟ್ರೈನ್ ಮಾಡ್ಬೋದು ಅಂತ ಗುರುಗಳಿಗೆ ಅರ್ಥ ಆಯ್ತು. ಅಲ್ಲೇ ಗೊತ್ತಾಗುತ್ತೆ, ಫಸ್ಟ್ ಲುಕ್ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಮತ್ತೆ ನಾನು ಫಸ್ಟ್ ಕಾಂಪಿಟೇಷನ್ ಹೋದದ್ದು ಸ್ಟೇಟ್ಸ್, ಕರ್ನಾಟಕ ಸ್ಟೇಟ್ಸ್ ಹೋದ ವರ್ಷ. ಅದರಲ್ಲಿ ನನ್ನ ಜೂನಿಯರ್ ಕ್ಯಾಟಗರಿಯಲ್ಲಿ ಇವರು ನನ್ನ ಸರ್ ಮುಂಚೆನೆ ಹೇಳಿದ್ರು, ಇನ್ನ ಕ್ಯಾಟಗರಿ ವಿನ್ ಅಪ್ಪ, ನೀನು ಗೋಲ್ಡ್ ಮೆಡಲ್ ಗ್ಯಾರಂಟಿ ತರ್ತೀಯ ಅಂತ. ಹಾಗೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಮತ್ತೆ ಇನ್ನು ಇವರ ಅಂದ್ರೆ ಇವರಿಗೆ ರಿಗ್ರೆಟ್ ಆಗ್ಬಾರ್ದು, ಹೀಗೆ ಹೇಳಿ ಎಂತ ಏನು ಸಿಗ್ಲಿಲ್ಲ ಅಂತ. ಅದಕ್ಕೆ ಅದನ್ನೊಂದು ಆ ಮಾತನ್ನು ಇನ್ಸ್ಪಿರೇಷನ್ ತೆಗೆದು ನಾನು ಆಡಿದೆ. ಆಡಿ 2 ಗೋಲ್ಡ್, ಒಂದು ಲೆಫ್ಟ್ ಆರ್ಮ್ ಅಲ್ಲಿ ಗೋಲ್ಡ್, ರೈಟ್ ಆರ್ಮ್ ಅಲ್ಲಿ ಸಹ ಗೋಲ್ಡ್ ಬಂತು. ಮತ್ತೆ ಸೀನಿಯರ್ಸ್ ಆಡಿದೆ. ಸೀನಿಯರ್ಸ್ ಆಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಂದ್ರೆ ಲೆಫ್ಟ್ ಆರ್ಮ್ ಮಾತ್ರ ನಾನು ಸೀನಿಯರ್ಸ್ ಆಡ್ತಾ ಇದ್ದೆ. ಆಗ ಇವರು ನನ್ನ ಹೆಸರು ಕರೆಯುವಾಗ ನಾನು ಬೇರೆ ಕಡೆ ಇದ್ದೆ. ಹಾಗೆ ನನ್ಗೆ ಅದು ಸೀನಿಯರ್ಸ್ ಅಲ್ಲಿ 3 ಜನ ಇದ್ರು, ಜೂನಿಯರ್ಸ್ ಅಲ್ಲಿ ತುಂಬಾ ಒಂದು 7-8 ಮೆಂಬರ್ಸ್ ಇದ್ರು, ಸೀನಿಯರ್ಸ್ ಅಲ್ಲಿ ಖಾಲಿ 3 ಜನ ಇದ್ರು. ಆಗ ನಾನು ಲಾಸ್ಟ್ಗೆ ಹೋಗಿ ಅವರ ಹತ್ರ ಹೇಳಿದೆ, ಸಾರಿ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ. ಮತ್ತೆ ಲಾಸ್ಟ್ಗೆ ಅವರು ಇದು ಬ್ರಾನ್ಸ್ ಮೆಡಲ್ ಕೊಟ್ರು. ಲಾಸ್ಟ್ 3 ಜನ ಇದ್ದದಲ್ಲ, ಲಾಸ್ಟ್ ನಾನು ಹೋದದ್ದು. ಹಾಗೆ ಅದು ನಿಮ್ಗೆ ಆಡ್ಲಿಕ್ಕೆ ಸಿಗ್ಲಿಲ್ಲ, ಸೀನಿಯರ್ಸ್ ಆಡ್ಲಿಕ್ಕೆ ಸಿಗ್ಲಿಲ್ಲ. ಹಾಗಾದ್ರೆ ನೀವು ಆ ಕಾಂಪಿಟೇಷನ್ಗೆ ಹೋದ್ರಿ, ಜೂನಿಯರ್ಸ್ ಅಲ್ಲಿ ಗೋಲ್ಡ್ ತಗೊಂಡ್ರಿ. ಆಗ ಸೀನಿಯರ್ಸ್ಗೆ ನಿಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಚಾನ್ಸ್ ಸಿಗ್ಲಿಲ್ಲ, ಅದೇನೋ ಆಯ್ತು. ಮತ್ತೆ ನೆಕ್ಸ್ಟ್ ಮತ್ತೆ ನಾನು ನೆಕ್ಸ್ಟ್ ಕಾಂಪಿಟೇಷನ್ಗೆ ಹೋದದ್ದು ಹೀಗೆ ಮ್ಯಾಂಗ್ಳೂರು ಅಲ್ಲಿ ಲೋಕಲ್ ಜಿಮ್ ಕಾಂಪಿಟೇಷನ್ ಎಲ್ಲ ಇರ್ತದೆ, ಡ್ರ್ಯಾಗನ್ ಜಿಮ್ ಅಂತ ಉಂಟು. ಆ ಜಿಮ್ ಅಲ್ಲಿ ಕಾಂಪಿಟೇಷನ್ಗೆ ಹೋದೆ. ಅಲ್ಲಿ ಕಾಂಪಿಟೇಷನ್ಗೆ ಹೋಗಿ ಆಡಿದೆ. ಆಡಿದ ನಂತರ ನನಗೆ ನನ್ನ ಕೋಚ್ ಸಿಕ್ಕಿದ್ರು. ಯಾರು? ಸೂರಜ್ ಸರ್, ನನ್ನ ಎಗೇನ್ಸ್ಟ್ ಆಗಿ. ಹೌದಾ? ಅಂದ್ರೆ ನನ್ನ ಒಪೋನೆಂಟ್ ಆಗಿ. ಸರಿ. ಆಗ ನಾನು ಅಂದ್ರೆ ಅವರನ್ನು ಸೋಲಿಸಿದ್ದೆ. ಅಂದ್ರೆ ನಿಲ್ಲಿ ಹಾಗೆಲ್ಲ, ಅಂದ್ರೆ ನಾವು ಪ್ರಾಕ್ಟೀಸ್ ಮುಂಚೆಯಿಂದ ಮಾಡ್ತಾ ಇದ್ದದ್ದು ಟೇಬಲ್ ಬೇರೆ ರೀತಿಯಲ್ಲಿತ್ತು, ಅಲ್ಲಿನ ಟೇಬಲ್ ಬೇರೆ ರೀತಿಯಲ್ಲಿತ್ತು. ಮತ್ತೆ ಇವರು ನನ್ನ ಕೋಚ್ ಇದ್ದಾರಲ್ಲ, ಅವರು ಕಂಪ್ಲೀಟ್ ರೆಡಿ ಆಗಿರ್ಲಿಲ್ಲ. ನಾನ್ ಸೀದಾ ರಪ್ಪ ಜೋಶಲ್ಲಿ ಹಾಕಿದೆ. ಆಲ್ರೆಡಿ ಟೈಮ್ ಆಗಿತ್ತಾ? ಆಲ್ರೆಡಿ ಟೈಮ್ ಆಗಿತ್ತು. ಅವರು ಸೋತ್ರು. ಅಂದ್ರೆ ಅದು ಸೋತದ್ದು ಬೈ ಮಿಸ್ಟೇಕ್ ಅಲ್ಲಿ, ಎಲ್ಲರಿಗೆ ಸಹ ಗೊತ್ತುಂಟು. ಆದ್ರೆ ಅವರಿಗೆ ಕೆಲವರು ಸ್ವಲ್ಪ ಸ್ಟೋರೀಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಎಲ್ಲ ಹಾಕ್ತಿದ್ರು, ನೀನೆಂತ ಮಾರ ಚಿಕ್ಕ ಮಕ್ಕಳಿಂದೆಲ್ಲ ಸೋಲುದಂತ. ಮತ್ತೆ ನನ್ನ ಲೆಕ್ಕ ಪ್ರಕಾರ ಅವರು ತನ್ನ ಶಿಷ್ಯ, ಅವರು ಅಂದ್ರೆ ಸ್ವಲ್ಪ ಲೂಸ್ ಆಗಿ ತಗೊಂಡಿರ್ತಾರೆ, ಗೊತ್ತಾಯ್ತಾ? ಈಗ ನೀನ್ ಇರ್ತೀಯ ಅಂತ, ನೀನ್ ಅಷ್ಟು ಅರ್ಜೆಂಟ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಲ್ಲ, ವಿಷಯ ಗೊತ್ತಿಲ್ಲ ಏನಾಗಿದೆ ಅಂತ. ಅಂದ್ರೆ ನಮ್ಮ ಒಂದು ಶಿಷ್ಯ ಬರ್ಲಿ ಮುಂದೆ ಅಂತ ಒಂದು ಗುರುದನ್ನೊಂದು ಇರ್ತದೆ, ಗೊತ್ತಾಯ್ತಾ? ಸೊ ಆ ರೀತಿಯಲ್ಲಿ ಅವ್ರು ಮಾಡಿರ್ಬೋದು. ಹಾಗಂತ ನಾನು ನಿನ್ನ ಕೆಳಗೆ ಮಾಡ್ತಾ ಇಲ್ಲ. ಅಂದ್ರೆ ನಿನ್ಗೂ ಅಂದ್ರೆ ಸ್ಪೋರ್ಟ್ಸ್ ಅಂದ್ರೆ ನಿನ್ಗೆ ಒಳಗೆ ಕಾನ್ಫಿಡೆನ್ಸ್ ಬರುತ್ತೆ, ಗೊತ್ತಾಯ್ತಾ? ನನ್ನ ಗುರುಗಳ ಜೊತೆ ಅಂದ್ರೆ ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಅವು ಅದರಿಂದ ನೀವು ಕಲ್ತಿದ್ದಿ ವಿಷಯ ಅಂತ ಹೇಳಿದ್ರೆ, ಗುರುಗಳು ನಮ್ಗೆ ತೋರಿಸ್ತಾರೆ ನೀನು ಈಗ ಮಾಡು ಅಂತ. ಬೇರೆಯವರು ಈಗ ಅದೇ ಅವರ ಲೆವೆಲ್ ಅಲ್ಲಿ ಇದ್ದವ್ರು ನಿಂಗೆ ಸಿಕ್ಕಿದ್ರೆ
ನಿಮ್ಗೆ ಟಫ್ ಕಾಂಪಿಟೇಟ್ ಕೊಡ್ತಾ ಇದ್ರು ಹೌದು. ಗೊತ್ತಾಯ್ತಾ? ಹಿಂಗೆ ಲೂಸ್ ಬಿಡ್ತಿದ್ರು ಅವರು ಸರಿ ನೀ ನಮ್ಮ ಹುಡುಗ ಅಲ್ಲ ಅಂತ ಆಗಿ ಬಿಟ್ಟು ಇರ್ಬೋದು ಅಷ್ಟೇ ಅಲ್ಲ, ನನ್ನ ಲೆಕ್ಕ ಪ್ರಕಾರ, ನನ್ನ ಅನುಭವದ ಪ್ರಕಾರ ಹಾಗೇನೆ ಮಾಡಿದ್ದು. ಮತ್ತೆ ಅವರಿಗೆ ಅಂದ್ರೆ ತುಂಬಾ ಜನ ಹೇಳ್ತಿದ್ರು ನೀನೆಂತ ಹೀಗೆ ಸೋಲುದಂತ. ಮತ್ತೆ ಅವರು ಹೀಗೇನೆ ಫ್ರೆಂಡ್ಲಿ ಮ್ಯಾಚ್, ನಾನು ಮತ್ತೆ ಅವರು ಪುನಃ ಬೇರೆ ಜಿಮ್ ಅಲ್ಲಿ, ಆ ಜಿಮ್ ಹೆಸರು ಗೊತ್ತಿಲ್ಲ ಈಗ, ಪಂಪೇಲ್ ಅಲ್ಲಿ ಒಂದು ಜಿಮ್ ಉಂಟು, ಆಚೆ ಹೋಗಿ ನಾವು ಇಬ್ರು ಸೂಪರ್ ಮ್ಯಾಚ್ ಮಾಡಿದ್ವಿ. ಅದರಲ್ಲಿ ಗೊತ್ತಿತ್ತು ನನ್ಗೆ ಆಬ್ವಿಯಸ್ಲಿ ಅವರೇ ವಿನ್ ಆಗ್ತಾರೆ. ಮತ್ತೆ ಆಡಿದೆ, ಸೋತೆ, ನನ್ಗೆ ಸಹ ಖುಷಿ ಆಯ್ತು, ನನ್ನ ಗುರುವಿಂದ ಸೋತದಲ್ಲ ಅದೇ. ಮತ್ತೆ ನೆಕ್ಸ್ಟ್ ಆಗಿ ಪುನಃ ಆಟಮ್ ಮ್ಯಾಚ್ ಬಂತು 1 year ಆದ್ಮೇಲೆ, ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಲ್ಲಿ. ಆಗ ಅದೇ ಅವರ ಆಡ್ತಾ ಇರ್ಲಿಲ್ಲ, ಅವರಂದ್ರೆ ಆಲ್ ಓವರ್ ಮ್ಯಾಂಗ್ಳೂರಲ್ಲಿ ಸ್ಟ್ರಾಂಗೆಸ್ಟ್ ಅಲ್ಲ, ಅದಕ್ಕೆ ಅವರು ರೆಫ್ರಿ ಮಾಡ್ತಿದ್ರು. ಅಲ್ಲಿ ನಾನು ಆಡಿದೆ, ನನ್ಗೆ ನನ್ನ ಕೆಟಗರಿಯಲ್ಲಿ ನನ್ಗೆ ಸೆಕೆಂಡ್ ಬಂತು. ಅಂದ್ರೆ ನಾನು 66 ಇತ್ತು ನನ್ನ ಬಾಡಿ ವೇಟ್, ನಾನು ಅಂಡರ್ 75 ಅಲ್ಲಿ, ಅಂದ್ರೆ ಈಗ 65 to 75 ಅದೊಂದು ಕ್ಯಾಟಗರಿ, ಬಿಲೋ 65 ಅದೊಂದು ಕ್ಯಾಟಗರಿ, ಮತ್ತೆ ಅಬೌವ್ 75 ಒಂದು ಕ್ಯಾಟಗರಿ ಉಂಟು. ನಾನು ಹಾಗೆ 66 ಇತ್ತು, ನನಗೆ ವೆಯ್ಟ್ ಕಟ್ ಸಹ ಮಾಡ್ಬೋದಿತ್ತು. ಆದ್ರೆ ಇವರು ಸೂರಜ್ ಸರ್ ಹೇಳಿದ್ರು, ಇದು ದೊಡ್ಡ ಮ್ಯಾಚ್ ಅಲ್ಲ, ನೀನ್ ನಿನ್ನ ಎಷ್ಟುಂಟು ಅಷ್ಟು ಪವರ್ ಹಾಕಿ ನೀನು ಈ ಮ್ಯಾಚ್ ಅನ್ನು, ಈ ಕ್ಯಾಟಗರಿಯನ್ನು ವಿನ್ ಆಗುವ ಹಾಗೆ ಮಾಡು, ವಿನ್ ಆಗು, ನಿನ್ನ ಪ್ರಯತ್ನ ಎಲ್ಲ ಬಂದು ನೀನು ವಿನ್ ಆಗ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ಕ್ಯಾಟಗರಿಗೆ ಹೋದೆ. ಆಗ ಅದರಲ್ಲಿ ಸ್ಟ್ರಾಂಗೆಸ್ಟ್ ಇದ್ದದ್ದು ಅಶ್ಮಿತ್ ಅಂತ, ಉಡುಪಿಯವರು. ಅವರು ಅಂದ್ರೆ ನಾವು ಪ್ರಾಕ್ಟೀಸ್ ಒಟ್ಟಿಗೆ ಮಾಡ್ತಿದ್ವಿ ಅಲ್ಲ ಹಾಗೆ. ಮತ್ತೆ ಫೈನಲ್ ಅಪೋನೆಂಟ್ ಅವರೇ ಸಿಕ್ಕಿದ್ರು, ಫೈನಲ್ಸ್ ತನಕ ನಾನು ಬಂದೆ ಆ ಕ್ಯಾಟಗರಿಯಲ್ಲಿ. ಕೈಗೆ ತಾಗಲು ಮಾರೆ, ಒಂದು ತಬರು ಚುಚ್ಚುಂಡು ಆಗ ಅವ್ರು ಸಿಕ್ಕಿದ್ರು. ಮತ್ತೆ ಅವ್ರ ಜೊತೆ ಆಡಿ ಒಮ್ಮೆ ನಾನು ಅವರನ್ನು ಸಹ ಸೋಲಿಸಿದ್ದೆ. ಮತ್ತೆ ಟೈ ಆಯ್ತು, ಅಂದ್ರೆ ಈಗ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ ಅವರೇ ವಿನ್ನರ್ ಹಾಗೆ. ಮತ್ತೆ ಅವರು ಸೋಲಿಸಿದ್ರು ನನ್ನನ್ನು ಆಡಿ. ಮತ್ತೆ ನನ್ಗೆ ಒಂದು ಲೆಸನ್ ಕಲ್ತಾಗೆ ಆಯ್ತು, ಇನ್ನು ಸಹ ಪ್ರಾಕ್ಟೀಸ್ ಮಾಡ್ಬೇಕು ಹಾಗೆ. ಮತ್ತೆ ಈ ವರ್ಷ ನಾನು ಸ್ಟೇಟ್ಸ್ ಆಡಿದೆ. ಈ ವರ್ಷ ನಾನು ಅಂಡರ್ 70 kgs, ಬಿಲೋ 70 kgs ಜೂನಿಯರ್ ಆಡಿದೆ. ಹೋದ ವರ್ಷ ಬಿಲೋ 65 ಆಡಿದ್ದೆ. ಈ ವರ್ಷ ಬಿಲೋ 70 ಆಡಿ 2 ಗೋಲ್ಡ್ ಸಿಕ್ತು ಜೂನಿಯರ್ಸ್ ಅಲ್ಲಿ. ಮತ್ತೆ ಸೀನಿಯರ್ಸ್ ಅಲ್ಲಿ ಆಡುವಾಗ ಸ್ವಲ್ಪ ಅಂದ್ರೆ ವಿಷಯ, ದೊಡ್ಡ ವಿಷಯ, ಗೋಲ್ಡ್ ಮೆಡಲ್ ಸಿಗುದು ಅಂತ ಹೇಳಿದ್ರೆ ಭಾರಿ ಖುಷಿ. ಹಾಗಾದ್ರೆ ಇದ್ರ ತಯಾರಿ ಎಲ್ಲ ಹೇಗಿರುತ್ತೆ, ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಇದರಲ್ಲಿ ಮೇನ್ ಆಗಿ ನಿಮ್ಗೆ? ಇದು ಕೆಲವು ಎಕ್ವಿಪ್ಮೆಂಟ್ಸ್ ಉಂಟು ಇದರಲ್ಲಿ. ಇದು ವಿಸ್ಟ್ ಕರ್ಲ್, ಅಂದ್ರೆ ಇದನ್ನು ಹೀಗೆ ಮಾಡಿ ಕರ್ಲ್ ಮಾಡ್ಲಿಕ್ಕೆ ವ್ರಿಸ್ಟ್ ಕರ್ಲ್. ಇದನ್ನು ರಿವರ್ಸ್ ಸಹ ಮಾಡಬಹುದು, ಅಂದ್ರೆ ಹೀಗೆ ಮಾಡಿ ಹೀಗೆ. ಮತ್ತೆ ಇದು ಅಂದ್ರೆ ಪ್ರೊನೇಷನ್ ಅಂದ್ರೆ ಇಲ್ಲಿ ಒಂದು ಪ್ರೊನಿಟರ್ ಮಸಲ್ ಉಂಟು, ಅದಕ್ಕೆ ಟ್ರೈನ್ ಮಾಡುದು ಹೀಗೆ ಮಾಡ್ಲಿಕ್ಕೆ. ಇಲ್ಲಿ ವೇಟ್ಸ್ ಅನ್ನು ಹ್ಯಾಂಗ್ ಮಾಡಿ ಬೈಸೆಪ್ ಕರ್ಲ್ ಮಾಡಿದ ಹಾಗೇನೆ ಸ್ವಲ್ಪ ಪ್ರೊನೇಟ್ ಮಾಡಿ ಕರ್ಲ್ ಮಾಡುದು. ಮತ್ತೆ ಇದು ಫಿಂಗರ್ಸ್ಗೆ, ಇಲ್ಲಿ ಮಸಲ್ಸ್ ಉಂಟಲ್ಲ ಫಿಂಗರ್ಸ್, ಇದು ನಡುವೆ ಹೀಗೆ ಮಾಡಿ ಪ್ರಾಕ್ಟೀಸ್. ಆಗ ನಮ್ಗೆ ಕೈ ಹೀಗೆ ಹಿಡಿಯುವಾಗ ಗ್ರಿಪ್ ಗಟ್ಟಿ ಆಗ್ತದೆ. ಮತ್ತೆ ಇದು ಹ್ಯಾಂಡ್ ಗ್ರಿಪ್ಪರ್, ಇದು ನಮ್ಮ ಗ್ರಿಪ್ ಸ್ಟ್ರೆಂತ್ ಅನ್ನು ಗಟ್ಟಿ ಮಾಡ್ತದೆ. ಮತ್ತೆ ಇದು ಇದರ ಹೆಸರು ಗೊತ್ತಿಲ್ಲ, ಇದು ತಂಬಿಗೆ ಯೂಸ್ ಆಗುದು. ಇಲ್ಲಿ ಈ ಮಸಲ್ ಅನ್ನು ಇದನ್ನು ಸ್ವಲ್ಪ ಬಲ್ಜ್ ಮಾಡ್ತದೆ, ಸ್ವಲ್ಪ ಬಲ್ಕ್ ಮಾಡ್ತದೆ. ಹೇಗೆ ಅದು ಹೀಗೆ ವರ್ಕೌಟ್ ಮಾಡ್ಬೇಕು. ನೀವು ಈಗ ಸಾಧನೆ ಮಾಡ್ತಿದ್ದೀರಿ, ಈಗ ಜಸ್ಟ್ ಸ್ಟೆಪ್ ಇಡ್ತಾ ಇದ್ದೀರಿ. ಸೋಲು ಇದೆಲ್ಲ ಇದ್ದದ್ದೇ, ಬೇಕು ನಮ್ಗೆ ಸೋಲು ಇರಲೇಬೇಕು. ನಮ್ಗೆ ಉಂಟಲ್ಲ, ಈ ಸೋಲು ಇಲ್ಲ ಅಂತ ಹೇಳಿದ್ರೆ ಅಹಂಕಾರ ಬರ್ತದೆ, ಗೊತ್ತಾಯ್ತಾ? ನಾನು ಹಾಗೆ ಹೌದು ಪ್ಲೇಯರ್, ನಾನು ಗೋಲ್ಡ್ ಅಂತ ಕಡೆಗೊಂದು ದಿವಸ ಪೆಟ್ಟು ಬಿದ್ದಾಗ ಉಂಟಲ್ಲ, ಗೋಲ್ಡ್ ಎಲ್ಲ ಹೋಗಿ ಎಲ್ಲ ಬ್ಯಾಂಕಲ್ಲಿ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳುದು ಅಂತ ಹೇಳಿದ್ರೆ, ನಾನು ಗೋಲ್ಡ್ ಅಲ್ಲ, ನಾನು ಮಣ್ಣು. ಇದೇ ಪ್ರಾಕ್ಟೀಸ್ ಮಾಡಿ, ನಿಯತ್ತಲ್ಲಿ ಮಾಡಿ, ಮತ್ತೆ ನಿಮ್ಮ ಈ ಒಂದು ಏನು ಮಾಡ್ತಿದ್ರಿ ಪ್ರೀತಿ ಮಾಡಿ.
ಇದು ವಿಷಯ ಅಂತ ಹೇಳಿದ್ರೆ ನಾವು ಏನೇ ಕೆಲಸ ಮಾಡಿದ್ರೆ ಸರ್ ಅಂತ ಪ್ರೀತಿಯಿಂದ ಮಾಡ್ಬೇಕಂತ. ಹೌದು. ನನ್ನ ಒಂದು ಸಜೆಷನ್, ಅಹಂಕಾರ ಮಾಡಬೇಡಿ. ಇನ್ನು ನಿಮ್ಗೆ ಮುಂದೆ ಮುಂದೆ ಗೋಲ್ಡ್ ಸಿಗುತ್ತೆ, ಬರ್ತದೆ. ಯಾಕಂದ್ರೆ ಒಳ್ಳೆ ಹುಡುಗ ನೀವು. ಹಾಗಂತ ನಿಮ್ಮ ಒಂದು ಏನು ನಾನೇನು ಹೇಳ್ತಿದ್ದೀನಲ್ಲ, ಅಹಂಕಾರ ಅಂತ ಒಂದೊಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಾಕ್ಟೀಸ್ ಮಾಡಿ, ಕಲೀರಿ. ಏನು ನಿಮ್ಮ ಗುರುಗಳಿದ್ದಾರೆ, ಯಾವತ್ತೂ ಗುರುಗಳಿಗೆ ನಿಮ್ಮ ಏನು ಹೇಳ್ತೀರಿ ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ಅವರು ನಿಮಗೆ ಮೇನ್ ಒಂದು ದಾರಿ ತೋರಿಸಿದವರು, ಅವರನ್ನು ಯಾವತ್ತೂ ಮರಿಬೇಡಿ. ಲೈಫಲ್ಲಿ ನಿಮಗೆ ತುಂಬ ಗುರುಗಳು ಸಿಗ್ತಾರೆ, ಇನ್ನು ತುಂಬ ಸಿಗ್ತಾರೆ. ಆದರೆ ಫಸ್ಟ್ ನಿಮ್ಮನ್ನು ಗುರುತಿಸಿದವರು ಯಾವತ್ತಿದ್ರು ನಿಮಗೆ ಒಂದು ಮೇನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರೇ ಬೇಡ ಹೋಗು ಮಾರೆ ಅಂತ ಹೇಳಿದ್ರೆ ನೀವು ಬರ್ತಿದ್ರಿ, ಜಿಮ್ ಮಾಡ್ತಾ ಇದ್ರಿ, ಅದು ಬೇರೆ ಪ್ರಶ್ನೆ. ನೀವೊಂದು ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದೀರಿ. ಚತುರ್, ಹಾಗಾದ್ರೆ ನಿಮ್ಮ ಈ ಒಂದು ಕ್ರೀಡೆ ಏನು ಆರ್ಮ್ ರೆಸ್ಲಿಂಗ್ ಇದೆ ಅಲ್ಲ, ಅದರ ಬಗ್ಗೆ ನಿಮ್ಗೆ ಸಪೋರ್ಟ್ ಹೇಗುಂಟು? ಸಪೋರ್ಟ್ ಅಂದ್ರೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಆಕ್ಚುಲ್ ಆಗಿ? ನನ್ನ ಮನೆಯವರು, ಮತ್ತೆ ನಾನು ಜಿಮ್ಗೆ ಹೋಗ್ತಾ ಇದ್ದೇನಲ್ಲ, ಆ ಜಿಮ್ಮಿನ ಓನರ್, ನನ್ನ ಟ್ರೈನರ್. ಯಾವ ಜಿಮ್? ವಿಕ್ರಮ್ ಕುಮಾರ್, ನಮ್ಮ ಐರನ್ ಹಬ್. ಹೌದೌದು, ವಿಕ್ಕಿ ಬಾಯ್ ಅಂತ. ಅವರು ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಫೈನಾನ್ಷಿಯಲಿ ಸಹ ಮಾಡ್ತಾರೆ, ಮತ್ತೆ ಜಿಮ್ಗೆ ಸಹ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೌದಾ? ನಮ್ಮ ವಿಕ್ಕಿ ಬಾಯ್. ಅಂದ್ರೆ ಅವರು ನನಗೆ ಸ್ಟಾರ್ಟಿಂಗ್ ಇಂದ ಬಾಡಿ ಬಿಲ್ಡಿಂಗ್ ಗೆ ಟ್ರೈನ್ ಮಾಡ್ತಾ ಇದ್ರು. ಮತ್ತೆ ನನ್ನ ಬಾಡಿ ಒಳ್ಳೆ ಫಿಸಿಕ್ ಬಂದಾದ್ಮೇಲೆ ನನಗೆ ಅವರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಪ್ ಆಗ್ಲಿಕ್ಕೆ, ಅಂದ್ರೆ ಬಾಡಿ ಬಿಲ್ಡಿಂಗ್ ಟೈಪ್ ಫಿಸಿಕ್ ಮಾಡ್ಲಿಕ್ಕೆ ಅವರೇ ದೊಡ್ಡ ಇದು ಕೋಚ್. ಅವರು ಅವರು ನನ್ನ ಫಸ್ಟ್ ಕೋಚ್. ಹೌದೌದು. ಫಸ್ಟ್ ಗೆ ನೀವು ಅಲ್ಲೇ ಬರ್ತಿದ್ದಲ್ಲ? ಹೌದು. ಆಗ ಸಣ್ಣ ಹುಡುಗ ಸಪೂರ ಇದ್ರಲ್ಲ ನೀವು? ಹೌದು. ಆದ್ಮೇಲೆ ಎಲ್ಲಿ ಹೋದ್ರೆ ಅಂತ ಗೊತ್ತಿಲ್ಲ. ಆದ್ಮೇಲೆ ನಾನು ಆರ್ಮ್ ರೆಸ್ಲಿಂಗ್ ಇದು ಪ್ರಾಕ್ಟೀಸ್ ಮಾಡಿದೆ. ಮತ್ತೆ ಸ್ವಲ್ಪ ಸಮಯ ಸಿಕ್ಕಿದ್ಮೇಲೆ ನಾನು ಹೀಗೆ ಅಂತ, ನಾನು ಹೇಗೆ ಎದ್ದ ಹುಡುಗ ಇದು ಹೇಗೆ ಮಾರ್ರೆ ಅಂತ ನನಗೆ ಒಂದು ಆಶ್ಚರ್ಯ ಆಗಿತ್ತು. ಹಾಗಾದ್ರೆ ತುಂಬಾ ಸಪೂರ ಅಲ್ಲ? ಸಣ್ಣ ಹುಡುಗ ಅಲ್ಲ, ಇಷ್ಟೇ. ಹೌದೌದು, ಹೈಟ್ ಸಣ್ಣ ಅದಲ್ಲ. ಮತ್ತೆ ಪರವಾಗಿಲ್ಲ. ನಾನು ಜಿಮ್ ಎಲ್ಲ ಆಯ್ತು, ಕೆಲವರು ಬರ್ತಾರಲ್ಲ, ಒಂದೆರಡು ದಿವಸ ಬಂದು ಹೀಗೆ ಮಾಡಿ ಹೋಗ್ತಾರೆ. ಸೊ ಅದೇ ತರ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನೀವು ಬೇರೆನೆ ಚೇಂಜ್ ಆಗಿದ್ರಿ, ಖುಷಿ ಆಯ್ತು ನನಗೆ. ಹಾಗಾದ್ರೆ ಅವರು ಬಿಟ್ಟು ಬೇರೆ ಏನಾದರೂ ಸಪೋರ್ಟ್ ಉಂಟಾ ನಿಮ್ಗೆ? ಅವ್ರು ಬಿಟ್ಟು ನನ್ನ ಪೇರೆಂಟ್ಸ್, ನನ್ನ ಅಪ್ಪ ಅಮ್ಮ. ಹೌದು. ನನ್ಗೆ ಅಪ್ಪ ತುಂಬಾ ಜಾಸ್ತಿ ಸಪೋರ್ಟ್, ಅಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಗೆ. ಅಮ್ಮ ಸಹ ಸಪೋರ್ಟ್ ಇದ್ದಾರೆ. ಅಂದ್ರೆ ಅವರಿಗೆ ಅಂದ್ರೆ ಮಗ ಸ್ಪೋರ್ಟ್ಸ್ ಅಲ್ಲಿ ಸಹ ಒಳ್ಳೆ ಇರ್ಬೇಕು, ಕಲಿಯೋದ್ರಲ್ಲಿ ಸಹ ಒಳ್ಳೆ ಇರ್ಬೇಕು. ಹಾಗೆ ಸಿಗುದು ಬಾರಿ ಕಷ್ಟ. ಹೌದು. ಸ್ಪೋರ್ಟ್ಸ್ ಅಲ್ಲಿ ಇದ್ದವರು ಕಲಿಯೋದ್ರಲ್ಲಿ ಹಿಂದೆ ಇರ್ತಾರೆ, ಕಲಿಯೋರು ಸ್ಪೋರ್ಟ್ಸ್ ಅಲ್ಲಿ ಹಿಂದೆ ಇರ್ತಾರೆ. ಸೊ ಎರಡು ಸಿಗುದು ಒಂದು ನಿಮ್ಮ ಪುಣ್ಯ, ಅವರದೊಂದು ಪುಣ್ಯ. ಹಾಗಾದ್ರೆ ಇದಕ್ಕೆ ನಿಮ್ಗೆ ರೆಗ್ಯುಲರ್ ಆಗಿ ಇದಕ್ಕೆ ಏನಾದ್ರು ಬಾಡಿ ಬಿಲ್ಡಿಂಗ್ ಇದ್ದ ಅಷ್ಟು ಖರ್ಚು ಏನಾದ್ರು ಇರುತ್ತಾ ಇದಕ್ಕೆ? ಇದರಲ್ಲಿ ಬಾಡಿ ಬಿಲ್ಡಿಂಗ್ ಇಂದ ಅಷ್ಟು ಖರ್ಚಿಲ್ಲ, ಅಂದ್ರೆ ಸ್ವಲ್ಪ ಖರ್ಚು ಉಂಟು. ಅದೆಲ್ಲ ನನ್ನ ತಂದೆ ತಾಯಿ ಅಲ್ಲ, ಅವರು ತುಂಬಾ ಖರ್ಚು ಮಾಡಿದ್ದಾರೆ ನನ್ನ ಮೇಲೆ. ಹೌದು. ಅದನ್ನು ನೀವು ಉಳಿಸಬೇಕು. ಅದೇ ಉಳಿಸ್ಲಿಕ್ಕೆ. ಹೌದು, ಖಂಡಿತವಾಗಿ ಉಳಿಸ್ತೀರಿ. ನನಗೆ ತಿಳಿದ ಮಟ್ಟದಲ್ಲಿ ನೀವು ಉಳಿಸ್ತೀರಿ. ಯಾಕಂದ್ರೆ ಒಳ್ಳೆ ಹುಡುಗ ನೀವು. ಸೊ ಕಂಟಿನ್ಯೂ ಮಾಡಬೇಕು, ಚಂದ ಮಾಡಿ. ಅವರದೊಂದು ಏನು ಹೆಸರನ್ನು ಹೆಮ್ಮೆ ಆಗ್ಬೇಕು ಅವ್ರಿಗೆ ಅಲ್ವಾ? ಹೌದು. ಓಕೆ. ಇದೇ ಮೇ ಎಂಡ್ ಮಂತ್ ಅಲ್ಲಿ ನನಗೆ ನ್ಯಾಷನಲ್ಸ್ ಆರ್ಮ್ ರೆಸ್ಲಿಂಗ್ ಕಾಂಪಿಟೇಷನ್ ಉಂಟು. ಅದು ಗುಜರಾತ್ ಅಹಮದಾಬಾದ್ ಅಲ್ಲಿ. ಓಕೆ. ಅದಕ್ಕೆ ನನಗೆ ವಿಕ್ಕಿ ಬಾಯ್, ನಮ್ಮ ವಿಕ್ರಮ್ ಕುಮಾರ್ ಅವರು ಹೌದು, ಅವ್ರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಹೌದಾ? ಓ, ವಿಕ್ಕಿ ಬಾಯ್, ವೆರಿ ಗುಡ್. ಬಾರಿ ಖುಷಿ ಆಂಡ್ ಅವ್ರು ಎಲ್ಲಿ ಹೇಳುದು, ನಾನು ಅವರ ಹತ್ರ ಹೇಳಿದ್ದೆ, ಅಂದ್ರೆ ನಾನು ಸ್ಪಾನ್ಸರ್ ಸಿಕ್ಕಿದ್ರೆ ಮಾತ್ರ ಹೋಗುದು, ಇಲ್ಲಾದ್ರೆ ತುಂಬಾ ಖರ್ಚು ಉಂಟಲ್ಲ, ಮನೆಯವರಿಗೆ ಸಹ ಕಷ್ಟ ಆಗ್ತದೆ ಅಂತ. ಅದಕ್ಕೆ ಅವರು ಸ್ವಲ್ಪ ಹೊತ್ತು ನಿಂತು, ನೀನು ಹೋಗು, ನಾನು ಸ್ಪಾನ್ಸರ್ ಮಾಡ್ತೇನೆ, ನಾನು ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿ ಅವರ ಅದೊಂದು ಮಾತು ನನಗೆ ತುಂಬಾ ಖುಷಿ ಆಯ್ತು. ಹೌದಾ? ಬಾರಿ ಒಳ್ಳೆ ವಿಷಯ ಮಾರ್ರೆ. ಹೌದು, ಖುಷಿ ಆಯ್ತು ನನಗೆ. ಮತ್ತೆ ವಿಕ್ಕಿ ಮಾಸ್ಟರ್ ನಾನು ಸಹ ವರ್ಕೌಟ್ ಅಲ್ಲೇ ಹೋಗೋದು. ನಾನೇನು ಬಾಡಿ ಬಿಲ್ಡರ್ ಅಲ್ಲ, ನನಗೆ ನನ್ನ ತುಂಬಾ ವೆಯ್ಟ್ ಇದ್ದ. ನಾನು ಮುಂಚೆ ಒಂಜಿ 110 kgs ಮೇಲೆ ಇತ್ತು. ಸೊ ಈಗ ನಾನೇನು ಇದಂತ ಇಲ್ಲ, ಫಿಟ್. ನಾನೇನು ವರ್ಕೌಟ್ ಅಂತ ಅವರು ಇದು ಮಾಡೋದಿಲ್ಲ, ಗೊತ್ತಾಯ್ತಾ? ಅವ್ರು ಹೇಳಿದಾಗೆ ನಾವು ಮಾಡೋದಿಲ್ಲ. ಬಟ್ ನಾನು ಮುಂಚೆಯಿಂದ ಅಲ್ಲಿ ಹೋಗ್ತಾ ಇದ್ದೇನಲ್ಲ, ಒಳ್ಳೆ ಟ್ರೈನರ್, ನಿಮಗೆ ಒಳ್ಳೆ ಟ್ರೈನ್ ಕೊಡ್ತಾರೆ. ಅಂದ್ರೆ ಟ್ರೈನಿಂಗ್ ಅಂತ ನಿಮ್ಗೆ ಏನ್ ಬೇಕು ಅವ್ರು ಮಾಡ್ತಾರೆ. ಅಂದ್ರೆ ಒಬ್ಬ ಫೆಸಿಲಿಟೀಸ್, ಎಂತ ಡಯಟ್ ತೆಗಿಬೇಕು, ಹೇಗೆ ಇರ್ಬೇಕು ಎಲ್ಲ ಹೇಳ್ತಾರೆ. ನಾನಂತ ಹೇಳಿದ್ರೆ
ಅದನ್ನೆಲ್ಲ ಜಾಸ್ತಿ ಮಾಡೋದಿಲ್ಲ. ಮಕ್ಕಳೆಲ್ಲ ಈಗ ಆಲ್ರೆಡಿ ಅವ್ರು ಹೇಳಿದಾಗ ನನ್ನ ಡಯಟ್ ಫಾಲೋ ಮಾಡೋದು, ವರ್ಕೌಟ್ ಎಲ್ಲ ಮಾಡಿ ಇದು ಮಾಡ್ತಾರೆ. ಯಾಕಂದರೆ ನಮಗೆ ಆಲ್ರೆಡಿ ನನಗೆ ಸ್ವಲ್ಪ ಫಿಟ್ ಇದ್ದರೆ ಸಾಕು ಅಷ್ಟೇ, ನನಗೇನು ಬಾಡಿ ಬಿಲ್ಡಿಂಗ್ ಮಾಡಲಿಕ್ಕೆ ಏನಿಲ್ಲ. ಈಗ ಇನ್ನು ನಮಗೆಲ್ಲ ದೇವರದಿಂದ ಎಲ್ಲ ಆಗಿದೆ. ಸೊ ಎಲ್ಲ ಸಪೋರ್ಟಿವ್. ಯಾರಾದರೂ ಇಷ್ಟ ಇದ್ದರೆ ದಯವಿಟ್ಟು ವಿಕ್ಕಿ ಮಾಸ್ಟರ್ ಒಂದು ಐರನ್ ಹಬ್ ಅಂತ ಇದೆ ವಾಮಂಜೂರಲ್ಲಿ, ಅವ್ರು ಹೀಗೆ ನೋಡೋದಿಲ್ಲ. ನಾನು ಎಷ್ಟು ಸುಮಾರು ಜನ ನೋಡಿದ್ದೇನೆ. ಈಗ ಸಪುರ ಇದ್ದವರಿಗೆ ಹೀಗೆ ಮಾಡೋದು, ಸ್ವಲ್ಪ ಒಳ್ಳೆ ಇದ್ದಾನೆ ಅವನಿಗೆ ಜಾಸ್ತಿ ಫೋರ್ಸ್ ಮಾಡೋದು, ಹಾಗೆ ಹೀಗೆ ಅಂತ. ಬಟ್ ನಾನು ನೋಡಿದ ಪ್ರಕಾರ ಆ ಜಿಮ್ಮಲ್ಲಿ ಸುಮಾರು ಜನ ನಾನು ನೋಡಿದ್ದೇನೆ. ಮತ್ತು ಇವರು ಬಂದ ಮೇಲೆ ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ಟ್ರೈನ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಒಳ್ಳೆ ವಿಕ್ಕಿ ಮಾಸ್ಟರ್ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ, ಒಳ್ಳೆ ಮಾಸ್ಟರ್ ನಮ್ಮದು. ಹಾಗಾದರೆ ಇಲ್ಲಿವರೆಗೆ ತುಂಬಾ ಜಿಮ್ಗೆ ನಾನು ಹೋಗಿದ್ದೇನೆ, ಆದ್ರೆ ನಮ್ಮ ಐರನ್ ಹಬ್ ತರ ಯಾವ ಜಿಮ್ ಸಹ ಇಲ್ಲ. ಅಂದ್ರೆ ಅಲ್ಲಿ ಟ್ರೈನರ್ ಅವರೇ ಓನರ್ ಅಲ್ಲ. ಹಾಗೆ ಅವರು ಅಂದ್ರೆ ತುಂಬಾ ಗತ್ತಿನವರು. ಹೌದಪ್ಪ, ಇಲ್ಲ ಗತ್ತೆಲ್ಲ ಏನಿಲ್ಲ, ಸೀದಾ ಸೀದಾ ಆಪುಂಡ ಇಜ್ಜ ಉಂಟ ಇಲ್ಲ ಅಷ್ಟೇ. ಮತ್ತೆ ಸಪೋರ್ಟ್ ಮಾಡುದು, ಒಬ್ಬರಿಗೆ ಮಾಡುದು ಒಳ್ಳೆ ದೊಡ್ಡ ವಿಷಯ ಅಲ್ವಾ ಅದು. ಭಾರಿ ಖುಷಿ ಆಯ್ತು. ಹಾಗಾದ್ರೆ ಈ ಒಂದು ಎಪಿಸೋಡ್ ಅನ್ನು ಎಂಡ್ ಮಾಡುವ ಟೈಮ್ ಅಂತ ಅನ್ಸುತ್ತೆ. ಈಗ ಇವತ್ತು ಸ್ಪೋರ್ಟ್ಸ್ ಉಂಟು, ಇವರಿಗೆ ಈಗ ಉಂಟು ರೆಸ್ಲಿಂಗ್ ಕಾಂಪಿಟೇಷನ್ ಉಂಟು. ಆದ್ರಿಂದ ನಾನು ಇದನ್ನು ಫಿನಿಶ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಹಾಗಾದರೆ ನನ್ನ ಈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ತುಂಬ ನಮ್ಮ ಊರಲ್ಲೇ ಪ್ರತಿಭೆಗಳಿದ್ದಾರೆ, ಇನ್ನೊಬ್ರು ಇದ್ದಾರೆ, ಅವರನ್ನು ನಾನು ಇಂಟರ್ವ್ಯೂ ಮಾಡಲಿಕ್ಕಿದ್ದೇನೆ. ಯಾಕಂತ ಹೇಳಿದರೆ ನನಗೆ ಬೇಕಲ್ಲ, ವ್ಯೂಸ್ ಬೇಕು. ಹಾಗೆ ಇವರೊಂದು ಸಪೋರ್ಟ್ ಇದೆ ನನಗೆ, ಹಾಗೆ ಭಾರಿ ಖುಷಿ. ಧನ್ಯವಾದ. ನಮಗೆ ಒಂದು ಅಪರ್ಚುನಿಟಿ. ಥ್ಯಾಂಕ್ ಯು. నల్ల ఎడ్డాడు నల్ల రైస్ ఓడిరు ఓకే చతుర్ ಬಾರಿ ಖುಷಿ ಅಂಡ್ ಇರು ಎಂಚತ್ ಫುಲ್ ವರ್ಲ್ಡ್ ಫೇಮಸ್ ಆವಡು ಬೈ ಎಲ್ಲ ನಿಮ್ಮ ಅಂದ್ರೆ ನನ್ನ ಒಂದು ಆಶೀರ್ವಾದ ನಿಮಗೆ. ವರ್ಲ್ಡ್ ಆ ಥರವೆಲ್ಲ ಥ್ಯಾಂಕ್ ಯು ಶೂ ಹಾಕಿದ್ದೆ, ಪರವಾಗಿಲ್ಲ. ನಿಮಗೆ ಆಶೀರ್ವಾದ ಖಂಡಿತವಾಗಿ ಉಂಟು. ಒಳ್ಳೆ ಹುಡುಗ ಇವ. ಏನಾದರೂ ಯೂಟ್ಯೂಬ್ ಚಾನಲ್ ಉಂಟಾ ನಿಂದು? ಇಲ್ಲ. ಇನ್ಸ್ಟಾಗ್ರಾಮ್ ಏನಾದರೂ ಉಂಟಾ? ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಎಂತ? ದ ಗಾಡ್ ಗಿಫ್ಟೆಡ್, ಇಲ್ಲದ್ರೆ ಚತುರ್ ಅಂತ ಹಾಕಿದ್ರೆ ಬರ್ತದೆ. ದ ಗಾಡ್ ಗಿಫ್ಟೆಡ್ ಅಂತ, ಇಲ್ಲದ್ರೆ ಚತುರ್. ತುಂಬಾ ಜನ ಹುಡುಗಿಯರು ಇನ್ನು ಫಾಲೋ ಮಾಡಿದ್ರೆ ಮಾರೆ ಇಲ್ಲ ತೊಂದರೆ ಬೈಲಿಕ್ಕಿಲ್ಲಲ್ಲ. ಇಲ್ಲ. ಓಕೆ, ಇವರ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಒಳ್ಳೆ ಹುಡುಗ ನಮ್ಮದು. ಸೊ ಹಾಗಾದರೆ ಎಲ್ರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಥ್ಯಾಂಕ್ ಯು. ಎಸ್, ಪೇಸ್. Yes. Oh, yes. Thank you. Aye. Jai.